ಪ್ರಜಾವಾಣಿ ಓದುಗರು ಹಾಗೂ ವೀಕ್ಷಕರಿಗೆ ನಮಸ್ಕಾರ. ಈ ಬಾರಿಯ UPSC ಪರೀಕ್ಷೆಯಲ್ಲಿ 739ನೇ ರ್ಯಾಂಕ್ ಪಡೆದಂಥ ಬಸವರಾಜ್ ಮಡಿವಾಳಪ್ಪ ಪಾಟೀಲ್ ಅವರು ಮೂಲತಃ ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ ತಾಲೂಕಿನ ಮೇಕಲ್ಮರಡಿ ಅನ್ನುವಂಥ ಒಂದು ಸಣ್ಣ ಹಳ್ಳಿಯ ಪ್ರತಿಭೆ. ಬಾಲ್ಯದಿಂದಲೂ ಕೂಡ ತುಂಬ ಪ್ರತಿಭಾವಂತರಾದ ಈ ವ್ಯಕ್ತಿ ಈಗ ಎಂಜಿನಿಯರಿಂಗ್ ಪದವಿಯನ್ನು ಮುಗಿಸಿದ್ದಾರೆ. ಆದರೂ ಕೂಡ UPSCಯನ್ನು ಪಾಸ್ ಮಾಡಲೇಬೇಕೆನ್ನುವಂಥ ಒಂದು ಹಠ ತೊಟ್ಟು ಸತತ 5ನೇ ಪ್ರಯತ್ನದಲ್ಲಿ 739ನೇ ರ್ಯಾಂಕನ್ನು ಪಡ್ಕೊಂಡಿದ್ದಾರೆ. UPSC ತಯಾರಿ ಹೇಗಿತ್ತು, 5ನೇ ಬಾರಿಯ ಯಶಸ್ಸಿಗೆ ಕಾರಣ ಏನು, ಈ ಎಲ್ಲ ವಿವರಗಳನ್ನು ಅವರ ಬಾಯಲ್ಲೇ ಕೇಳೋಣ ಬನ್ನಿ. ನನ್ನ ಕುಟುಂಬದ ಪರಿಚಯ ಬಗ್ಗೆ ಹೇಳಬೇಕಂದ್ರೆ ನಮ್ಮ ತಂದೆಯವರು ಮಡಿವಾಳಪ್ಪ ಪಾಟೀಲ್ ಅವರು ನಿವೃತ್ತ ಶಿಕ್ಷಕರಾಗಿದ್ದು, ನಮ್ಮ ತಾಯಿಯವರು ಶಾಂತವ್ವ ಪಾಟೀಲ್ ಅವರು ಗೃಹಿಣಿ, ಮತ್ತು ನನಗೆ ಇಬ್ಬರು ಸಹೋದರರಿದ್ದಾರೆ, ಒಬ್ಬರು ತೇಜಸ್ವಿನಿ ಪಾಟೀಲ್ ಮತ್ತು ಜ್ಯೋತಿ ಪಾಟೀಲ್ ಅಂತೇಳಿ. ಸರ್, ನನ್ನ ಶೈಕ್ಷಣಿಕ ಹಿನ್ನೆಲೆ ಬಗ್ಗೆ ಹೇಳಬೇಕಂದ್ರೆ ನಂದು 1ರಿಂದ 5ನೇ ತರಗತಿವರೆಗೆ ನಾನು ಅಲ್ಲೇ ನಮ್ಮ ಸರ್ಕಾರಿ ಪ್ರಾಥಮಿಕ ಶಾಲೆ ಕಬ್ಬೂರಲ್ಲೇ ಕಲ್ತಿದ್ದೀನಿ. ಆಮೇಲೆ ನವೋದಯ ಪರೀಕ್ಷೆ ಬರೆದು ಅಲ್ಲಿಂದ 6ರಿಂದ 10ನೇ ತರಗತಿವರೆಗೂ ನಾನು ಜವಾಹರ್ ನವೋದಯ ವಿದ್ಯಾಲಯ ಕೋತಳಿಯಲ್ಲಿ ಕಲಿತು, ಆಮೇಲೆ PUCಯನ್ನು SDM ಕಾಲೇಜ್ ಧಾರವಾಡಲ್ಲಿ ಮುಗಿಸಿದ್ದೀನಿ. ಆಮೇಲೆ ದೇಶಪಾಂಡೆ ಕಾಲೇಜ್ ಹಳೆಯದಿಂದ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಪದವಿಯನ್ನು ಮುಗಿಸಿದ್ದೀನಿ. ಮತ್ತು ನನ್ನ ಹವ್ಯಾಸಗಳ ಬಗ್ಗೆ ಹೇಳಬೇಕಂದ್ರೆ ಕ್ರಿಕೆಟ್ ಅಂದರೆ ತುಂಬ ಇಷ್ಟ, ಕ್ರಿಕೆಟ್ ನೋಡ್ತೀನಿ. ಮತ್ತು ನನಗೆ ರೈಲ್ವೇಸ್ ಬಗ್ಗೆಯೂ ತುಂಬ ಇಷ್ಟ. ರೈಲ್ ಫ್ಯಾನಿಗೆ ಅಂತಾರೆ ನಂದದು ಹಾಬೀಸ್ ಸರ್. ಮೊದಲಿಂದನೂ UPSC ಅಥವಾ IAS KS ಅನ್ನೋದ್ರ ಬಗ್ಗೆ ಆಸಕ್ತಿ ಇತ್ತು. ಆದರೆ ಮೊದಲಿಗೆ ನನಗೆ ಪ್ರೇರೇಪಣೆ ನೀಡಿದ್ದು ನಮ್ಮ ಅಜ್ಜಿಯವರು, ನಮ್ಮ ತಾಯಿಯವ್ರ ತಂದೆ ಬಾಮಪ್ಪ ಗಣಾಚಾರ್ಯವರು. ಅವರು ಯಾವಾಗಿದ್ರೂ ಹೇಳ್ತಿದ್ರು, ನೀನು ದೊಡ್ಡ ಆಫೀಸರ್ ಆಗಬೇಕು, IAS ಇಲ್ಲ UPSC ಅಥವಾ KPSC ಪರೀಕ್ಷೆಯಲ್ಲಿ ತೇರ್ಕೊಂಡು ಒಳ್ಳೆಯ ಆಫೀಸರ್ ಆಗಂತ ಮೊದಲಿಂದನೇ ಹೇಳ್ತಿದ್ರು. ನಾವು ಚಿಕ್ಕವರಿಂದ ಇದ್ದಾಗಿಂದನೂ ಅದರಿಂದ ಆಸಕ್ತಿ ಮೂಡಿತು. ಬಟ್ ಅದಾದಮೇಲೆ PUC ಸೈನ್ಸ್ ಮಾಡಿ ಆಮೇಲೆ ಇಂಜಿನಿಯರಿಂಗ್ ಮಾಡಿ ಎಲ್ಲ ಮುಗಿಸಿದ್ವಿ. ಅದೆಲ್ಲ ಡಿಗ್ರಿ ಎಲ್ಲ ಮುಗಿದಾದ್ಮೇಲೆ ನಮ್ಮ ಕುಟುಂಬದವ್ರ ಜೊತೆ ಚರ್ಚಿಸಿ ಮುಗಿದ್ಮೇಲೆ ನಾನು UPSC ಜರ್ನಿ ಕಂಟಿನ್ಯೂ ಮಾಡ್ಬೇಕಂಥೇಳಿ ಡಿಸೈಡ್ ಮಾಡಿದೆ ಸರ್. ಪೂರ್ವಭಾವಿ ಪರೀಕ್ಷೆ ಬಗ್ಗೆ ಹೇಳಬೇಕಂದ್ರೆ 2 ಪೇಪರ್ಸ್ ಇರುತ್ತೆ. ಒಂದು GS ಪೇಪರ್ 1, GS ಪೇಪರ್ 2 ಅಂಥೇಳಿ. ಫಸ್ಟ್ ಪೇಪರು 200 ಮಾರ್ಕ್ಸಿಗೆ ಇರುತ್ತೆ, 2ನೇ ಪೇಪರು 200 ಮಾರ್ಕ್ಸ್ ಇರುತ್ತೆ. GS ಪೇಪರ್ 2 ಬಗ್ಗೆ ಹೇಳಬೇಕಂದ್ರೆ ಅದು CSAT ಅಂತೇಳಿ, ಅದರಲ್ಲಿ 66 ಮಾರ್ಕ್ಸ್ ತೊಗೊಂಡ್ರೆ ಕ್ವಾಲಿಫೈಯಿಂಗ್ ಪೇಪರ್ ಅದು. GS ಪೇಪರ್ 1ನಿಂದ ಕಟ್ ಆಫ್ ಡಿಸೈಡ್ ಆಗಿ ಮೇನ್ಸ್ಗೆ ಸೆಲೆಕ್ಷನ್ ಮಾಡ್ತಾರೆ. ನನ್ನ ಸಿದ್ಧತೆ ಬಗ್ಗೆ ಹೇಳಬೇಕಂದ್ರೆ ಮೊದಲಿಗೆ ಪರೀಕ್ಷೆ ಬಗ್ಗೆ ಅಷ್ಟು ಚೆನ್ನಾಗಿ ಗೊತ್ತಿರಲಿಲ್ಲ. ಇಲ್ಲಿ ಯೂಟ್ಯೂಬಲ್ಲಿ ರಿಸೋರ್ಸಸ್ ನೋಡಿ ಟಾಪರ್ ಸ್ಟ್ರಾಟಜಿ ಓದಿ ನನ್ನದೇ ಒಂದು ಪ್ಲ್ಯಾನ್ ಹಾಕ್ಕೊಂಡು ನನ್ನ ಸಿದ್ಧತೆ ಮಾಡಿದೆ ಸರ್. ಎಲ್ಲ ನಂದು ಮೊದಲನೇ ಅಟೆಂಪ್ಟಲ್ಲಿನೇ ಪ್ರಿಲಿಮ್ಸ್ ಕ್ಲಿಯರ್ ಆಗಿತ್ತು. ಅದಕ್ಕೆ ಮೇನ್ ರೀಸನ್ ಏನು ಹೇಳಬೇಕಂದ್ರೆ ಫಂಡಮೆಂಟಲ್ ಯಾವ್ಯಾವ ಸಬ್ಜೆಕ್ಟ್ಸ್ ಇದೆಯಲ್ಲ, ಪಾಲಿಟಿ ಆಗಲಿ, ಎಕನಾಮಿ, ಜಿಯೋಗ್ರಫಿ ಎಲ್ಲ, ಅದ್ರ ಬಗ್ಗೆ ಬೇಸಿಕ್ ಅಂಡರ್ಸ್ಟ್ಯಾಂಡಿಂಗ್ ತುಂಬ ಚೆನ್ನಾಗಿ ಮಾಡ್ಕೊಂಡೆ ನಾನು. ಅದರಿಂದ ಯಾವುದೇ ಟಫ್ ಕ್ವಶನ್ಸ್ ಆಗಲಿ, ಈಸಿ ಕ್ವಶನ್ಸ್ ಆಗಲಿ ಎಫೆಕ್ಟಿವ್ಲಿ ಹ್ಯಾಂಡಲ್ ಮಾಡೋಕ್ಕೆ ನನಗೆ ಸಾಧ್ಯವಾಯಿತು. ಇದರಿಂದನೇ ಮೊದಲನೇ ಅಟೆಂಪ್ಟಲ್ಲಿ ನಂದು ಪ್ರಿಲಿಮ್ಸ್ ಕ್ಲಿಯರ್ ಆಯಿತು. ಆದರೆ ಮೇನ್ಸ್ ತೇರ್ಗಡೆ ಹೊಂದಲಿಲ್ಲ ನಾನು. ಸೆಕೆಂಡ್ ಅಟೆಂಪ್ಟಲ್ಲಿ ಮತ್ತೆ ಪ್ರಿಲಿಮ್ಸ್ ಫೇಲ್ ಆಯಿತು ನಂದು. ಅದರಿಂದ ಮತ್ತೆ ನಾನು ಸ್ಟ್ರಾಟಜಿ ಎಲ್ಲ ರಿವಿಸಿಟ್ ಮಾಡಬೇಕಾಯ್ತು. ಯಾಕಂದರೆ ಫಸ್ಟ್ ಒಮ್ಮೆ ಕ್ಲಿಯರಾಗಿ ಸೆಕೆಂಡ್ ಅಟೆಂಪ್ಟಲ್ಲಿ ಫೇಲ್ ಆಗೋದು ಒಂಥರ ಸೆಟ್ ಬ್ಯಾಕ್ ಅನಿಸಿತ್ತು ನನಗೆ. ಸೊ ಆವಾಗ ನಾನು ಸ್ಟ್ರಾಟಜಿ ಚೇಂಜ್ ಮಾಡಿ ನನ್ನ ಫಂಡಮೆಂಟಲ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ದ ಸಬ್ಜೆಕ್ಟ್ಸ್ ಜೊತೆಗೆ ಎಕ್ಸಾಮ್ ಸ್ಟ್ರಾಟಜಿನೂ ಮಾಡ್ತಾ ತೊಡಗಿದೆ. ಆವಾಗ ನಮಗೆ ಹೆಲ್ಪ್ ಮಾಡಿದ್ದು ನಮ್ಮ ಮೆಂಟರ್ ಅವರು, ಬಸವರಾಜ್ ಸರ್ ಅಂಥೇಳಿ. ಬಸವರಾಜ್ ಸರ್, ಸಿದ್ಧಾರ್ಥ್ ಸರ್, ಇವರೆಲ್ಲ ಬೆಂಗಳೂರಲ್ಲಿ ಅಲ್ಲಿ ನಾವು ಎಲ್ಲ ಫ್ರೆಂಡ್ಸ್ ಎಲ್ಲ ಸೇರಿ ಗ್ರೂಪ್ ಸ್ಟಡಿ ಸ್ಟಾರ್ಟ್ ಮಾಡಿದ್ವಿ. 7-8 ಜನ ಕೂಡಿ ಮಾಕ್ ಟೆಸ್ಟ್ಸ್ ಕೊಡೋದಾಗಲಿ ಅದೆಲ್ಲ ಮಾಡಿ ಆದಮೇಲೆ ನನಗೆ ತುಂಬ ಹೆಲ್ಪ್ ಆಯಿತು ಪ್ರಿಲಿಮ್ಸ್ ಪಾಸ್ ಮಾಡಲಿಕ್ಕೆ. ಅದಾದಮೇಲೆ ಕಳೆದ 3-4 ವರ್ಷಗಳಲ್ಲಿ ನಾನು ಕಂಟಿನ್ಯೂ ಪ್ರಿಲಿಮ್ಸ್ ಪಾಸ್ ಮಾಡಿದ್ದೀನಿ. ಸೊ ನಾವು ಡೈಲಿ ಆನ್ಸರ್ಸ್ ಬರೀತಿದ್ವಿ ನಾವು. ನಮ್ಮ ಸರ್ ದಿನ ಹೇಳ್ತಿದ್ರು, ಎಷ್ಟೇ ಬೇಜಾರಾದರೂ ಪರವಾಗಿಲ್ಲ, ನೀವು ಬಂದು ಆನ್ಸರ್ಸ್ ಬರೀ 7ವರೆಗೆ. ಅದು ತುಂಬ ಹೆಲ್ಪ್ ಆಯ್ತು. ನಾವು ಒಂದು 5-6 ತಿಂಗಳು ನಾವು ಮಾಡಿದ್ದೀವಿ ಈ ಕೆಲಸ. ನಾವು ಆನ್ಸರ್ಸ್ ಬರೆದು ಏನೋ ಒಂಥರ ಅದು ಮೈಂಡಲ್ಲಿ ಮಸಲ್ ಮೆಮೊರಿ ಅಂತಾರಲ್ಲ, ಹಂಗಾಗಿಬಿಟ್ಟಿತ್ತು ನಮ್ಮದು. ಸೊ ಅದು ತುಂಬ ಹೆಲ್ಪ್ ಆಯ್ತು ನಮ್ಗೆ ಮೇನ್ಸಲ್ಲಿ ಆನ್ಸರ್ಸ್ ಇಂಪ್ರೂವ್ ಮಾಡಲಿಕ್ಕೆ.
ಮತ್ತು ಯಾಕಂದರೆ ಕಾಂಪಿಟೇಷನ್ ಅಂತೂ ಕಟ್ಟಿಂಗ್ ಎಡ್ಜ್ ಕಾಂಪಿಟೇಷನ್ ಇಲ್ಲಿ ಈ ಎಕ್ಸಾಮ್ ಮೇನ್ಸಲ್ಲಿ ಎಸ್ಪೆಷಲಿ ಒಂದೊಂದು ಮಾರ್ಕ್ಸ್ಗೆ 10 ರ್ಯಾಂಕ್ಸ್ ಹೆಚ್ಚು ಕಡಿಮೆ ಆಗುತ್ತೆ. ಸೊ ಆ ನಿಟ್ಟಿನಲ್ಲಿ ನಾವೆಲ್ಲ ಸ್ಟಡಿ ಮಾಡಿ ಬೇಸಿಕ್ ಆನ್ಸರ್ಸ್ ಮಾಡಿ ಅದಕ್ಕೆಲ್ಲ ವ್ಯಾಲ್ಯೂ ಎಡಿಷನ್ ಮಾಡಿ ಗ್ರೂಪ್ ಜೊತೆಗೆ ಸ್ಟಡಿ ಮಾಡಿದೆಲ್ಲ ಆದಮೇಲೆ ಮೇನ್ಸ್ ಅಂತ ಒಂದು ಬೇಸ್ ಫೌಂಡೇಶನ್ ಚೆನ್ನಾಗಿ ಕುಂತು ಇದರ ಆಧಾರದ ಮೇಲೆ ಮುಗಿಸೆಲ್ಲ ಆದಮೇಲೆ ಪ್ರಿಲಿಮ್ಸ್ ಆದಮೇಲೆ ಮತ್ತೆ 3 ತಿಂಗಳ ಗ್ಯಾಪ್ ಇರುತ್ತೆ. ಆವಾಗ ನಾವು ಮತ್ತೆ ಹೊಳ್ಳಿ ಎಲ್ಲ ರಿವಿಷನ್ ಮಾಡಿ ಟೆಸ್ಟ್ ಸೀರೀಸ್ಗೆ ಜಾಯ್ನ್ ಆಗಿ ಟೆಸ್ಟ್ಸ್ ಎಲ್ಲ ಪ್ರಾಕ್ಟೀಸ್ ಮಾಡಿ ಫೈನಲ್ ಲ್ಯಾಪ್ ಆಫ್ ದ ಎಕ್ಸಾಮ್ ಏನಂತಾರಲ್ಲ ಮೇನ್ ಎಕ್ಸಾಮಲ್ಲಿ ಅಲ್ಲಿ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡೋಕ್ಕೆ ಹೆಲ್ಪ್ ಆಯ್ತು ಸರ್. ಸಂದರ್ಶನದ ಬಗ್ಗೆ ನಾನು ಅಲ್ಲಿ ಇಲ್ಲಿ ಯೂಟ್ಯೂಬಲ್ಲಿ ವೀಡಿಯೋಸ್ ನೋಡ್ತಿದ್ದೆ, ಬಟ್ ಅದು ಸಂದರ್ಶನಕ್ಕೆ ಪ್ರಿಪೇರ್ ಆಗೋದೇ ಒಂದು ದೊಡ್ಡ ಚಾಲೆಂಜ್ ಇತ್ತು. ಯಾಕಂದರೆ ವೀಡಿಯೋಸ್ ನೋಡಿ ನಾವು ಅವ್ರನ್ನ ಜಡ್ಜ್ ಮಾಡೋದೇ ಬೇರೆ, ಅಲ್ಲಿ ಹೋಗಿ ಮಾತಾಡೋದೇ ಬೇರೆ ಆಗುತ್ತೆ. ನನ್ನ ವಿಷಯಕ್ಕೆ ಬರೋದಾದರೆ ಮೊದಲಿಗೆ ಸಂದರ್ಶನಕ್ಕೆ ಮೊದಲೇ ಡ್ಯಾಫ್ ಅಂತೇಳಿ ಒಂದಿರುತ್ತೆ ನಮ್ಮದು, ಡೀಟೇಲ್ಡ್ ಅಪ್ಲಿಕೇಶನ್ ಫಾರ್ಮ್ ಅಂತೇಳಿ. ಅದರಲ್ಲಿ ನಮ್ಮ ಬಗ್ಗೆ ನಮ್ಮ ಹೋಲ್ ಬಯೋಡಾಟಾನೇ ಇರುತ್ತೆ. ಅಲ್ಲಿ ಬಯೋಡಾಟಾ ಜೊತೆಗೆ ನಮ್ಮ ಹಾಬೀಸು, ಇಂಟ್ರೆಸ್ಟ್ಸು, ನಮ್ಮ ಏನು ಅಚೀವ್ಮೆಂಟ್ ಮಾಡಿದ್ದೀವಿ ಎಲ್ಲ ಇರುತ್ತೆ. ಅದ್ರ ಮೇಲೆ ನಾವು ಪ್ರಿಪೇರ್ ಆಗಬೇಕು, ಪ್ರತಿಯೊಂದು ವರ್ಡ್ನೂ ಪ್ರಿಪೇರ್ ಆಗಬೇಕಾಗುತ್ತೆ. ನಮ್ಮ ಜಿಲ್ಲೆ ಹೆಸರು ಬೆಳಗಾವಿ ಬಂತಂದರೆ ಬೆಳಗಾವಿ ಬಗ್ಗೆ, ಬೆಳಗಾವಿಯಲ್ಲಿ ಇಶ್ಯೂಸ್ ಏನಿದೆ, ಬೆಳಗಾವಿ GDP ಹೀಗೆ. ಮತ್ತು ಬೆಳಗಾವಿ ಆದಮೇಲೆ ಕರ್ನಾಟಕದ ಏನೇನು ಇಶ್ಯೂಸ್ ಇದೆ, ಯಾವುದು ಲೆಜಿಸ್ಲೇಷನ್ಸ್ ಲಾಸ್ ಯಾವುದಾದ್ರು ಪಾಸ್ ಮಾಡಿದ್ದಾರೆ, ಆಮೇಲೆ ಇಂಡಿಯಾ ಬಗ್ಗೆ ಓದ್ಕೋಬೇಕು. ಆಮೇಲೆ ಕರೆಂಟ್ ಇವೆಂಟ್ಸು ಏನೇನು ಆಗ್ತಾಯಿದೆ ಇವಾಗ. ಫಾರ್ ಎಕ್ಸಾಂಪಲ್ ಇವಾಗ ಏನು ಯುದ್ಧ ಅಂತ ಏನು ನಾವು ನೋಡ್ತಾ ಇದ್ದೀವಿ, ಅದ್ರ ಬಗ್ಗೆ ಒಪಿನಿಯನ್ಸ್ ಎಲ್ಲ ಫಾರ್ಮ್ ಮಾಡ್ಕೋಬೇಕು. ಇದೆಲ್ಲ ತುಂಬ ವೈಡಾಗಿ ಪ್ರಿಪೇರ್ ಮಾಡಬೇಕಾಗುತ್ತೆ ನಾವು. ಇದರಲ್ಲಿ ನಮಗೆ ಹೆಲ್ಪ್ ಆಗಿದ್ದು ನಾವು ಗ್ರೂಪ್ ಡಿಸ್ಕಷನ್ಸ್, ಇದು ನಮ್ಮದು ಇದು ಪ್ರಿಪ್ರೇಷನ್ ಡೈಲಿ ರೂಟೀನ್ ಆಗಿತ್ತು. ಅದಾದಮೇಲೆ ಪರ್ಸ್ನಲ್ ಪ್ರಿಪ್ರೇಷನ್ ಅಂದರೆ ನನ್ನ ಹೆಸರು ಬಗ್ಗೆ ಆಗಲಿ, ಬಸವರಾಜ್ ನನ್ನ ಹೆಸರಿದ್ದರೆ ಬಸವರಾಜ್ ಬಗ್ಗೆ, ಬಸವಣ್ಣವ್ರ ಬಗ್ಗೆ, ಆಮೇಲೆ ನಮ್ಮ ಊರು ತಾಲೂಕು ಬಗ್ಗೆ ಇದೆಲ್ಲ ಪ್ರಿಪೇರ್ ಮಾಡಿ ಇಟ್ಟಿದ್ವಿ ನಾವು. ಸಂದರ್ಶನ ಡೆಲ್ಲಿಯಲ್ಲಿ ಇರೋದ್ರಿಂದ ಅಲ್ಲಿ ಹೋಗಿ ಮತ್ತು ಅಲ್ಲಿನೂ ಮಾಕ್ ಇಂಟರ್ವ್ಯೂಸ್ನ ಅಂತ ನಾವೇನಂತೀವಿ ಅದನ್ನು ಎಲ್ಲ ಕೊಟ್ಟಿದ್ದೆ. ಫೈನಲ್ ಡೇ ರಿಯಲ್ ಇಂಟರ್ವ್ಯೂಗೆ ಬರೋದಾದರೆ ಫೈನಲ್ ಇಂಟರ್ವ್ಯೂ ದಿನವೂ ಹೊರಗೆ ಹಿಂದಿನ ದಿನ ಇರುವಷ್ಟೇನು ಭಯ ಇರಲಿಲ್ಲ. ಏನೋ ಒಂಥರ ಕಾನ್ಫಿಡೆನ್ಸ್ ಅಥವಾ ನಂಬಿಕೆ ಇತ್ತು, ಏನಾರು ಒಂದು ಹೇಳಿ ಬರ್ತೀನಿ, ಚೆನ್ನಾಗಿ ಮಾಡ್ತೀನಿ ಅಂತ ಹೇಳಿ. ಅಲ್ಲಿ ಹೋದಾಗ ಫೈನಲ್ ರಿಯಲ್ ಇಂಟರ್ವ್ಯೂನಲ್ಲೂ ಹಾಗೆ ಅಷ್ಟೆಲ್ಲ ತುಂಬ ಫ್ರೆಂಡ್ಲಿ ಆಗಿದ್ದರು ಎಲ್ಲ. ನನ್ನ ಬಗ್ಗೆನೇ ಕೇಳಿದ್ರು ಜಾಸ್ತಿ, ನಂದು ಕ್ರಿಕೆಟ್ ಬಗ್ಗೆ ಒಂದೆರಡು ಕ್ವಶನ್ಸು. ನಮ್ಮ ನವೋದಯ ಸ್ಕೂಲ್ ಬಗ್ಗೆ ಒಪಿನಿಯನ್ಸ್ ಕೇಳಿದ್ರು. ಹೇಗೆ ನವೋದಯ ಸ್ಕೂಲ್ಸ್ ಎಲ್ಲ ಹೇಗೆ ಕೆಲಸ ಮಾಡ್ತಾಯಿದೆ, ಈಗ ಏನಾದ್ರು ಇಂಪ್ರೂವ್ ಮಾಡಬೇಕಿತ್ತು, ನವೋದಯ ಸ್ಕೂಲ್ನಲ್ಲಿ ಏನು ಇಂಪ್ರೂವ್ ಮಾಡ್ತೀನಿ ನೀನು, ನಿನಗೇನು ಇಷ್ಟ ಆಯಿತು ಅಂತ ಹೇಳಿ. ಕೆಲವೊಂದು ಕಡೆ ನಾನು ಆನ್ಸರ್ ಹೇಳುವಾಗ ಸ್ಟ್ರಕ್ ಆದಾಗ ಅವರೇ ನನಗೆ ಇಲ್ಲ ಹಿಂಗೆ ಇದೆ ಹಾಗೂ ಇದೆ ಅಂತ ನನ್ನ ಆನ್ಸರ್ಸ್ಗೆ ಆ್ಯಡ್ ಮಾಡಿ ಹೇಳಿದ್ದು ಇದೆ. ಮತ್ತು ಮೆಕ್ಯಾನಿಕಲ್ ಇಂಜಿನಿಯರ್ ಬಗ್ಗೆ ಒಂದೆರಡು ಕ್ವಶನ್ಸ್ ಕೇಳಿದರು. ಕ್ಲಿಯರೆನ್ಸ್ ಮತ್ತು ಟಾಲರೆನ್ಸ್ ಅಂದರೆ ಏನು, ಅದರ ಡಿಫ್ರೆನ್ಸ್ ಏನು ಅಂತ ಹೇಳಿ ಕೇಳಿದರು. ಆವಾಗ ನಾನು ಹೇಳಿದೆ, ಬಟ್ ನನ್ನ ಆನ್ಸರ್ ಅವ್ರಿಗೆ ಇಷ್ಟ ಆಗಲಿಲ್ಲ. ಅವರೇನೇ ಆನ್ಸರ್ ಹೇಳಿದರು. ಅದು ಆನ್ಸರ್ ಹೇಳಿದ್ಮೇಲೆ ಇದನ್ನ ನೀ ಹೇಗೆ ಸಿವಿಲ್ ಸರ್ವಿಸ್ ನೀನು IAS ಅಥವಾ ಯಾವುದೋ ಒಂದು ಆಫೀಸರ್ ಆದಮೇಲೆ ಇದನ್ನ ಹೇಗೆ ನೀ ಅಪ್ಲೈ ಮಾಡ್ತೀಯಾ ಪಬ್ಲಿಕ್ ಸರ್ವಿಸ್ನಲ್ಲಿ ಅಂತ ಹಾಕಿದ್ರು. ಮತ್ತು ನ್ಯೂಸ್ ಪೇಪರ್ಸ್ ಬಗ್ಗೆ ಒಬ್ಬರು ಮೇಡಮ್ ಇದ್ರು, ಅವರು ಇವತ್ತೇನು ನ್ಯೂಸ್ ಓದ್ಕೊಂಬಂದಿದ್ಯಾ, ನೀನೇನು ನ್ಯೂಸ್ ಓದಿದ್ಯಾ ಅಂತ ಕೇಳಿದ್ರು. ಅದು ನಾನು ಹೇಳಿದ ಮೇಲೆ ಅವರು ಅದ್ರ ಬಗ್ಗೆ ಒಪಿನಿಯನ್ ಕೇಳಿದರು. ಅವಾಗ ಟ್ರಂಪ್ ಮತ್ತು ಇಂಡಿಯಾದ ಇಶ್ಯೂ ಎಲ್ಲ ನಡೀತಿತ್ತು, ಅದೆಲ್ಲ ಅವರು ಆನ್ಸರ್ಸ್ ಮಾಡಿ ಒಂಥರ ಅದು ಕನ್ವರ್ಸೇಷನ್ ಇದ್ದಂಗಿತ್ತು. ಕ್ವಶನ್ ಆನ್ಸರ್ಸ್ ಅನ್ನೋಕ್ಕಿಂತನೂ ಕನ್ವರ್ಸೇಷನ್ ಟೈಪ್ ಇತ್ತು. ಸೊ ಓವರ್ ಆಲ್ ಎಕ್ಸ್ಪೀರಿಯನ್ಸ್ ವಾಸ್ ಗುಡ್ ಇನ್ ಇಂಟರ್ವ್ಯೂ. 2025ನೇ ಪೂರ್ವಭಾವಿ ಪರೀಕ್ಷೆ ಏನಿದೆ ಅದರಲ್ಲಿ ನನಗೆ ಪೇಪರ್ 1ನಲ್ಲಿ 110 ಬಿದ್ದಿದೆ, ಪೇಪರ್ 2ಅಲ್ಲಿ 92 ಬಿದ್ದಿದೆ. ಸೊ ಅದಾದಮೇಲೆ ಮೇನ್ಸ್ ಪರೀಕ್ಷೆಗೆ ಬರೋದಾದರೆ ಮೇನ್ಸ್ ಪರೀಕ್ಷೆಯಲ್ಲಿ ಟೋಟಲ್ 750 ಮಾರ್ಕ್ಸು, ಮತ್ತು ಸಂದರ್ಶನ ಇಂಟರ್ವ್ಯೂ ಅಂತ ಏನು ಹೇಳ್ತೀವಿ ಅದರಲ್ಲಿ 184 ಮಾರ್ಕ್ಸ್ ಬಿದ್ದಿದೆ. ಸೊ ಟೋಟಲ್ 934 ಮಾರ್ಕ್ಸ್ ನಂದು. UPSC ಅಥವಾ KPSC ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆ ಆಗಲಿ, ಕರೆಂಟ್ ಇವೆಂಟ್ಸ್ ಅಥವಾ ಜನರಲ್ ನಾಲೆಜ್ ಏನಂತಾರೆ ತುಂಬಾ ಮುಖ್ಯ ಆಗುತ್ತೆ. ನಾವೆಲ್ಲ ಟೆಕ್ಸ್ಟ್ ಬುಕ್ಸಲ್ಲಿ NCERT ಅಥವಾ ಸ್ಟೇಟ್ ಬುಕ್ಸ್ ಎಲ್ಲ ಓದಿ ಆದಮೇಲೆ ಅದೆಲ್ಲ ಬೇಸಿಕ್ ಆಯಿತು. ಬೇಸಿಕ್ ಆದಮೇಲೆ ಕರೆಂಟ್ ಇವೆಂಟ್ಸ್ ಅನ್ನೋದು ಏನಿದೆ ಅದೊಂದು ಸಪ್ರೇಟ್ ಪಾರ್ಟ್ ಆಗಿಬಿಡುತ್ತೆ. ಸೊ ಅದನ್ನು ನಾವು ಯಾರು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಓದೋ ಹುಡುಗರು ಏನೇ ಇರ್ತಾರೆ ಅವ್ರಿಗೆ ಇಟ್ಸ್ ವೆರಿ ನೆಸೆಸರಿ ಟು ಕೀಪ್ ಅ ಟ್ರ್ಯಾಕ್ ಅಂತಾರಲ್ಲ ಹಾಗೆ. ಡೈಲಿ ಏನಾಗ್ತಾಯಿದೆ, ಎಲ್ಲಿಂದ ಏನೇನು ನ್ಯೂಸ್ ಬರ್ತಾಯಿದೆ ಅನ್ನೋದು ತುಂಬ ಮುಖ್ಯ. ನನಗೇನು ಹಾಗೆ ನಂದು UPSC ಜರ್ನಿಯಲ್ಲಿ ನಾನು ಇಂಗ್ಲೀಷ್ ಮತ್ತು ಕನ್ನಡ ಯಾವಾಗವಾಗ ಕನ್ನಡ ನ್ಯೂಸ್ ಪೇಪರ್ ಓದ್ತಿದ್ದೆ. ಪ್ರಜಾವಾಣಿಯಲ್ಲಿನೂ ಒಳ್ಳೆ ಆರ್ಟಿಕಲ್ಸ್ ಬರುತ್ತವೆ, ಅವೆಲ್ಲ ಓದಿ ನನ್ನ ಕನ್ನಡ ವೊಕ್ಯಾಬ್ಯುಲರಿನೂ ಚೆನ್ನಾಗಾಯಿತು. ಹಾಗೆ ಪ್ಯಾರಲಲ್ಲಿ ನಾನು ಇಂಗ್ಲೀಷ್ ನ್ಯೂಸ್ ಪೇಪರ್ಸು ಓದ್ತಿದ್ದೆ. ಇಂಗ್ಲೀಷ್ ಅಥವಾ ಕನ್ನಡ ಯಾವುದೇ ಆಗಲಿ ನ್ಯೂಸ್ ಪೇಪರ್ ಓದೋದಂತೂ ತುಂಬಾ ಮುಖ್ಯ. ಯಾಕಂದರೆ ಕ್ವಶನ್ಸ್ ಟ್ಯಾಕಲ್ ಮಾಡೋದು ಒಂದಾದರೆ ಅದು ಬೇಸಿಕ್ ನಾಲೆಜ್ ಡೆವಲಪ್ ಮಾಡೋದು ಇನ್ನೊಂದು. ಯಾಕಂದರೆ ಯಾರಾದರೂ ನಾವೀಗ
ಪ್ರಿಪೇರ್ ಮಾಡ್ತಾಯಿದ್ದೀನಿ ಅಂತ ಯಾರೋ ಒಬ್ಬರು ಕಾಂಪಿಟೇಟಿವ್ ಫೀಲ್ಡ್ನಲ್ಲಿ ಯಾವುದೋ ಊರಲ್ಲಿ ಹಿರಿಯರಾಗಲಿ ಯಾರೋ ಆಗಲಿ ಯಾಕೆ ಯುದ್ಧ ಆಗ್ತಿದೆ ಅಂತ ಹೇಳಿದ್ರೆ ನಾವು ಹೇಳೋ ಶಕ್ತಿ ನಮಗೆ ನಾಲೆಜ್ ಇರಬೇಕು, ಅದು ನಾವು ಯಾಕೆ ಯುದ್ಧ ಆಗ್ತಿದೆ ಅಂತ. ಸ್ಟಡಿ ಮೆಟೀರಿಯಲ್ಸ್ ಹೇಳ್ಬೇಕಂದ್ರೆ ಸಬ್ಜೆಕ್ಟ್ ವೈಸ್ ನಾನು ಹೇಳ್ಬೇಕಂದ್ರೆ ಬೇಸಿಕ್ ಫಂಡಮೆಂಟಲಿ ನಾನು ಪ್ರಿಪರೇಷನ್ ಸ್ಟಾರ್ಟ್ ಮಾಡಿದಾಗ ಕೆಲವು NCERTs ಓದಿದ್ದೀನಿ. ಫಾರ್ ಎಕ್ಸಾಂಪಲ್ ಜಿಯೋಗ್ರಫಿಗೆ 11th ಮತ್ತು 12th NCERT ಓದಿದ್ದೀನಿ. ಅದು ಓದಿ ಬೇಸಿಕ್ ಅಂಡರ್ಸ್ಟ್ಯಾಂಡಿಂಗ್ ಆದಮೇಲೆ ಯಾವುದಾದ್ರೂ ಒಂದು ಕೋಚಿಂಗ್ ಮೆಟೀರಿಯಲ್ಲು ಓದ್ಬೋದು. ನಾನು ನನ್ನ ನೋಟ್ಸು ಮತ್ತು ನಂದೇನು ಮೆಟೀರಿಯಲ್ಸ್ ಇದೆ ನಾನು ಅದು ಓದಿದ್ದೀನಿ. ಅದಾದಮೇಲೆ ಪಾಲಿಟಿಗೆ ಲಕ್ಷ್ಮೀಕಾಂತ್ ಅಂತ ಹೇಳೋ ಒಂದು ಬುಕ್ ಇದೆ, ಅದು ಲಕ್ಷ್ಮೀಕಾಂತ್ ಓದಿದ್ದೀನಿ. ಹಾಗೆ ಎನ್ವೈರ್ಮೆಂಟಿಗೆ ಒಂದು ನೋಟ್ಸು, ನಂದು ಕೋಚಿಂಗ್ ನೋಟ್ಸ್ ಇದೆ, ಅದನ್ನು ಓದ್ಬೋದು. ಅಥವಾ ನಂದು ಮತ್ತು ಎಕನಾಮಿಗೆ NCERTs ಇದೆ, NCERTs ಓದಿ. NCERTs ಆದಮೇಲೆ ವಿವೇಕ್ ಸಿಂಗ್ ಅಂತ ಹೇಳಿ ಒಂದು ಬುಕ್ ಇದೆ, ಅದನ್ನು ಓದಿದೆ ನಾನು. ಅದೆಲ್ಲ ಮೊದಲಿಗೆ ಓದಿ ಈಗೇನು ನಾನು ನೆಕ್ಸ್ಟ್ ಅಟೆಂಪ್ಟ್ಸ್ಗೆಲ್ಲ ನಂದು ಏನು ನೋಟ್ಸ್ ಇದೆ ನಾನು ಅದನ್ನೇ ರೆಫರ್ ಮಾಡ್ಕೊತ ಹೋಗಿದ್ದೀನಿ. ಸೊ ಮುಂದೆ ಯಾರಾದರೂ ಓದೋರು ಇದ್ದರೆ ಕೆಲವೊಂದು ನಿಮ್ಮದೇ ಆಗಲಿ ಒಂದು ಹ್ಯಾಂಡಿ ನೋಟ್ಸ್ ಇಟ್ಕೊಳ್ಳೋದು ಬೆಟರ್. ಯಾಕಂದರೆ 1-2 ದಿನದಲ್ಲಿ ರಿವಿಷನ್ ಮಾಡಬೇಕಾಗ್ಬೋದು, 1 ತಿಂಗಳಲ್ಲಿ ರಿವಿಷನ್ ಮಾಡಬೇಕಾಗ್ಬೋದು. ಆವಾಗ ಬಲ್ಕಿ ಮೆಟೀರಿಯಲ್ಸ್ ಓದೋಕ್ಕೆ ಒಂದು ಸ್ವಲ್ಪ ಕಷ್ಟ. ಸೊ ನಂದು ಪಾಲಿಟಿಗೆ ಲಕ್ಷ್ಮೀಕಾಂತ್ ಬಿಟ್ಟು ಉಳಿದಿದ್ದೆಲ್ಲ ನಂದು ಒಂದು ಥರ ನಂದೇ ಒಂದು ನೋಟ್ಸ್ ಇತ್ತು, ಅದನ್ನು ಓದಿದ್ದೀನಿ. ಕನ್ನಡ ಮಾಧ್ಯಮದ ಅಭ್ಯರ್ಥಿಗಳಿಗೆ ಸ್ವಲ್ಪ ಟ್ರಬಲ್ಸ್ ಅಂತೂ ಇದ್ದೇ ಇದೆ ಸ್ಟಾರ್ಟಿಂಗ್ ಅಟ್ಲೀಸ್ಟ್. ಯಾಕಂದರೆ UPSCಯಲ್ಲಿ ಮುಖ್ಯ ಪರೀಕ್ಷೆ ಮತ್ತು ಸಂದರ್ಶನದಲ್ಲಿ ಕನ್ನಡದಲ್ಲಿ ಬರೆಯೋಕ್ಕೆ ಮತ್ತು ಸಂದರ್ಶನ ಕನ್ನಡದಲ್ಲಿ ಕೊಡೋಕ್ಕೆ ಅವಕಾಶ ಇದೆ. ಆದರೆ ಪ್ರಿಲಿಮ್ಸ್ ಅನ್ನೋದೇನಿದೆ ಅದನ್ನು ಎಲ್ಲರಿಗೂ ಒಂದೇ ಆಗಿದ್ದರಿಂದ ಇಂಗ್ಲೀಷ್ ಅಥವಾ ಹಿಂದಿಯಲ್ಲಿ ಮಾತ್ರ ಇದ್ದಿದ್ದು. ಸೊ ಕನ್ನಡದ ಮಾಧ್ಯಮ ವಿದ್ಯಾರ್ಥಿಗಳು ಅದೊಂದು ಇನಿಷಿಯಲ್ ಸ್ಟೇಜ್ ಅಂತೂ ದಾಟಿ ಹೋಗಲೇಬೇಕು. ಯಾಕಂದರೆ ಕನ್ನಡದಲ್ಲಿ ಮೊದಲಿಗೆ ಇರೋದೇನೆಂದರೆ ರಿಸೋರ್ಸಸ್ ಕಡಿಮೆ, ಎಲ್ಲ ಕೋಚಿಂಗ್ ಆಗಲಿ ಇಂಟರ್ನೆಟ್ ಆಗಲಿ ಎಲ್ಲ ಕಡೆ ಇಂಗ್ಲೀಷ್ ಜಾಸ್ತಿ. ಕನ್ನಡ ಮಾಧ್ಯಮದಲ್ಲಿ ಪ್ರಿಪೇರ್ ಆಗೋಕ್ಕೆ ಮೊದಲಿಗೆ ರಿಸೋರ್ಸಸ್ ಕಡಿಮೆ ಇರೋದ್ರಿಂದ ಅವರಿಗೆ ತುಂಬ ಕಷ್ಟ ಆಗುತ್ತೆ. ಆ ಮುಖ್ಯ ಪರೀಕ್ಷೆಗೆ ಮತ್ತು ಇನ್ನೊಂದು ಅದರಲ್ಲಿ ಟ್ರಬಲ್ ಏನಾದ್ರು ವೊಕ್ಯಾಬ್ಯುಲರಿ, ಒಳ್ಳೆ ಪದಗಳು ಸಿಗೋದಿಲ್ಲ ಅವರಿಗೆ. ಇಂಗ್ಲೀಷಲ್ಲಿ ಹೇಗೆ ಈಸಿಯಾಗಿ ನ್ಯೂಸ್ ಪೇಪರಲ್ಲಿ ಸಿಗುತ್ತೆ, ಕನ್ನಡದಲ್ಲಿ ನ್ಯೂಸ್ ಪೇಪರಲ್ಲಿ ಎಲ್ಲ ಹುಡುಕಾಡ್ಕೊಂಡು ಇಟ್ಕೊಂಡು ಪ್ರಜಾವಾಣಿಯಲ್ಲಿ ಒಳ್ಳೆ ಆರ್ಟಿಕಲ್ಸ್ ಬರುತ್ತೆ, ಅದೆಲ್ಲ ನೋಟ್ಸ್ ಮಾಡಿ ಇಟ್ಕೊಂಡು ಅವ್ರದ್ದೇ ಆದ ಒಂದು ನೋಟ್ಸ್ ಮಾಡಿ ಇಟ್ಕೋಬೋದು. ಇದು ಮುಖ್ಯ ಪರೀಕ್ಷೆಗೆ. ಆದರೆ ಪ್ರಿಲಿಮ್ಸ್ಗೆ ಇಂಗ್ಲೀಷ್ ಅಥವಾ ಹಿಂದಿಯಲ್ಲಿ ಮಾತ್ರ ಇರೋದರಿಂದ ಕನ್ನಡದ ಮಾಧ್ಯಮ ಅಭ್ಯರ್ಥಿಗಳು ಬೇಸಿಕ್ ನಾಲೆಜ್ ಆಫ್ ಇಂಗ್ಲೀಷ್ ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಕೋಚಿಂಗ್ ಹೇಗೆ ಅಂದರೆ ಇದು ಆ್ಯಕ್ಚುಲಿ ತುಂಬ ಕಷ್ಟದ ಸವಾಲಿದು. ನಾನು ಕೋಚಿಂಗ್ ತೊಗೊಂಡಿದ್ದೆ ಇನಿಷಿಯಲ್ ಡೇಸಲ್ಲಿ. ಕೋಚಿಂಗ್ ಅನಿವಾರ್ಯ ಅಂತ ನಾನು ಹೇಳೋಕ್ಕೆ ಇಷ್ಟಪಡೋದಿಲ್ಲ. ಕೆಲವೊಬ್ಬರಿಗೆ ಹೇಗಿರುತ್ತೆ ಅಂದರೆ ಎಕ್ಸಾಮ್ ಬಗ್ಗೆ ಮೊದಲೇ ಗೊತ್ತಿರುತ್ತೆ. ಎಷ್ಟೋ ಜನ PUC ಅಥವಾ ಡಿಗ್ರಿಯಲ್ಲೇ ಓದಿ ತಿಳ್ಕೊಂಡಿರ್ತಾರೆ ಎಕ್ಸಾಮ್ ಬಗ್ಗೆ. ನನ್ನ ವಿಷಯಕ್ಕೆ ಬರೋದಾದರೆ ನನಗೆ ಡಿಗ್ರಿ ಮುಗಿಯೋತನ ಈ ಎಕ್ಸಾಮ್ ಇದೆ ಅಂತ ಗೊತ್ತಿತ್ತು, ಎಕ್ಸಾಮ್ ಬಗ್ಗೆ ಏನೇನೂ ಗೊತ್ತಿರಲಿಲ್ಲ. ಸೊ ಅವಾಗ ನನ್ನ ವಿಷಯಕ್ಕೆ ನನ್ನ ಪರ್ಸನಲ್ ಒಪಿನಿಯನ್ ಬೇಕಾದರೆ ನನಗೆ ಕೋಚಿಂಗ್ ಬೇಕಾಗಿತ್ತು ಅನಿಸ್ತು. ಅದು ಇನಿಷಿಯಲಿ ಅದೊಂದೇನು ಜರ್ನಿ ಸ್ಟಾರ್ಟ್ ಮಾಡಬೇಕಾದ್ರೆ ಪುಷ್ ಬೇಕಾಗಿರುತ್ತಲ್ಲ, ಅದು ಕೋಚಿಂಗಿಂದ ಸಿಕ್ತು ನನಗೆ. ಹಾಗಂತ ಅನಿವಾರ್ಯ ಅಂತ ಏನು ನಾನು ಹೇಳೋಕ್ಕೆ ಇಷ್ಟಪಡೋದಿಲ್ಲ. ಈ ಬಂದಿರೋ ರ್ಯಾಂಕಿನಂತೂ ತುಂಬ ಖುಷಿ ಇದೆ ಸರ್. ಯಾಕಂದರೆ ಅದು ರಿಸಲ್ಟ್ PDF ಸರ್ಚ್ ಮಾಡಿದಾಗ ಹೆಸರು ಬರೋ ಖುಷಿನೇ ಬೇರೆ. ಅದು ನನಗೆ 6ನೇ ಚಾನ್ಸ್, ಇನ್ನೊಂದು ಚಾನ್ಸ್ ಇರೋದ್ರಿಂದ ನಾನು ಅದನ್ನು ಟ್ರೈ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಇನ್ನೊಂದು ವರ್ಷ ಪ್ರಿಪ್ರೇಷನ್ಗೆ ಕೊಟ್ಟು ರ್ಯಾಂಕ್ ಇಂಪ್ರೂವ್ ಆದರೆ ಇನ್ನೂ ಬೆಟರ್ ಸರ್ವಿಸ್ ಸಿಗ್ಬೋದು ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಸೊ ಮೊದಲಿಗೆ ಎಕ್ಸಾಮ್ ಬಗ್ಗೆ ತಿಳ್ಕೊಳ್ಳಿ. ಎಕ್ಸಾಮ್ ಅಂದರೆ ಏನು, ಅದ್ರ ಬಗ್ಗೆ ಈಗಂತೂ ರಿಸೋರ್ಸಸ್ ಅಂತೂ ಆನ್ಲೈನಲ್ಲಿ ತುಂಬಾ ಇದೆ. ಅದೆಲ್ಲ ರಿಸೋರ್ಸನ್ನೆಲ್ಲ ತೊಗೊಂಡು ಎಕ್ಸಾಮ್ ಬಗ್ಗೆ ತಿಳ್ಕೊಂಡು ಜರ್ನಿ ಬಗ್ಗೆ ಎಲ್ಲ ತಿಳ್ಕೊಂಡು ಅದಾದಮೇಲೆ ಎಂಟ್ರಿ ಕೊಟ್ಟಾದಮೇಲೆ ಡೆಫಿನೆಟ್ಲಿ, ಯಾಕಂದರೆ ಡಿಗ್ರಿ ತನಕ ಒಂದಾದರೆ ಡಿಗ್ರಿ ಮುಂದೆ ಈ ಎಕ್ಸಾಮಲ್ಲಿ ಪ್ರಿಪ್ರೇಷನ್ ಮಾಡುವಾಗ ಡಿಗ್ರಿಯಲ್ಲಿ ಎಂಜಾಯ್ ಮಾಡಿದವರು ತುಂಬ ಜನ ಇರ್ತಾರೆ. ಬಟ್ ಈ ಪ್ರಿಪ್ರೇಷನ್ ಏನು ಸ್ವಲ್ಪ ಸ್ಯಾಕ್ರಿಫೈಸಸ್ ಅಂತೂ ಡಿಮ್ಯಾಂಡ್ ಮಾಡುತ್ತೆ. ಟೈಮ್ ಮ್ಯಾನೇಜ್ಮೆಂಟ್ ತುಂಬ ಮಾಡಬೇಕಾಗುತ್ತೆ. ಕೆಲವೊಂದು ನಮ್ಗೆ ಗೊತ್ತಿಲ್ಲದೇ ಟೈಮ್ ವೇಸ್ಟ್ ಆಗುತ್ತೆ. ಯೂಟ್ಯೂಬಲ್ಲಿ ಒಂದು ವೀಡಿಯೋ ನೋಡೋಕ್ಕೆ ಹೋಗಿ 4 ವೀಡಿಯೋ ನೋಡಿದ್ದು ಎಷ್ಟೋ ಬಾರಿ ಆಗಿರುತ್ತೆ. ದಿನದಿಂದ ದಿನಕ್ಕೆ ನಾನು ನಿನ್ನೆಕ್ಕಿಂತ ಇವತ್ತು ಹೆಂಗೆ ಇಂಪ್ರೂವ್ ಆಗಿದ್ದೀನಿ, ನಿನ್ನೆ ಒಂದು ಯಾವ್ದು ಟಾಪಿಕ್ ತಿಳಿದಿಲ್ಲ, ಇವತ್ತು ನಾನು ಯೂಟ್ಯೂಬಲ್ಲಿ ನೋಡಿ ಅಲ್ಲಿ ನೋಡಿ ಹೇಗೆ ನಾನು ತಿಳ್ಕೊಂಡಿದ್ದೀನಿ, ಅಥವಾ ಎಲ್ಲೋ ಒಂದು ಕಡೆ ಓದಿ ಹೆಂಗೆ ತಿಳ್ಕೊಂಡಿದ್ದೀನಿ, ಎಲ್ಲ ಒಂದೊಂದು ಸ್ಟೆಪ್ ಅಟ್ ಅ ಟೈಮ್ ಅಂತಾರಲ್ಲ, ಒಂದೊಂದು ಸಬ್ಜೆಕ್ಟ್ಸ್ ಮುಗಿಸ್ಕೊತ ಹೋಗಿ. ಬುಕ್ಸ್ ಜೊತೆಗೆ ನ್ಯೂಸ್ ಪೇಪರ್ ಓದಿ. ಹೊರಗಿನ ನಾಲೆಜು ತುಂಬಾ ಬೇಕು. ಯಾಕಂದರೆ ಎಲ್ಲ 100ಕ್ಕೆ 100 ಕ್ವಶನ್ಸ್ ಬುಕ್ಕಿಂದನೇ ಬರೋದಿಲ್ಲ. ನ್ಯೂಸ್ ಪೇಪರಿಂದ ಆಗಲಿ, ಎಷ್ಟೋ ನೀವು ಪ್ರೀವಿಯಸ್ ಇಯರ್ ಕ್ವಶನ್ಸ್ ಏನಿದಾವೆಲ್ಲ ಅದು ನೋಡಿದರೆ ಗೊತ್ತಾಗ್ಬಿಡುತ್ತೆ ನಿಮಗೆ. ಬುಕ್ಕಿಂದ ಎಷ್ಟು ಸಾಲ್ವ್ ಮಾಡ್ಬೋದು, ಹೊರಗಿಂದ ಅಬ್ಸರ್ವೇಷನಿಂದ ಎಷ್ಟು ಸಾಲ್ವ್ ಮಾಡ್ಬೋದು ಅಂಥೇಳಿ. ಸೊ ಇದೆಲ್ಲ ಒಂಥರ ಓವರಾಲ್ ಪ್ಯಾಕೇಜ್ ಇರಬೇಕು ಪ್ರಿಲಿಮ್ಸ್ ಪಾಸ್ ಮಾಡ್ಬೇಕಂದ್ರೆ. ಸೊ ನಿಮಗಾಗಿ ನೀವು ಸೆಲ್ಫ್ ಮೆಂಟರ್ ಆಗ್ಬೋದು, ಇಲ್ಲ ಯಾರಾದರೂ ಗೈಡರು ತೊಗೋಬೋದು. ಇಲ್ಲಾಂದರೆ ನನ್ನ ವಿಷಯದಲ್ಲಿ ಪರ್ಸ್ನಲಿ ವರ್ಕ್ ಆಗಿದ್ದರೆ ಗುಡ್ ಫ್ರೆಂಡ್ ಸರ್ಕಲ್.
ಫೋಕಸ್ಡ್ ಆಗಿರ್ಬೇಕಷ್ಟೇ. ನಮ್ಮ ಫಿಲಿಮ್ಸ್ ಪಾಸ್ ಮಾಡಬೇಕು ಅಂಥೇಳಿ ಮಾಡೋದಷ್ಟೇ. ಮತ್ತು ಇನ್ನೊಂದು ಕಾಂಪಿಟೇಷನ್, ಹ್ಯೂಜ್ ನಂಬರ್ ಆಫ್ ಅಪ್ಲಿಕೇಶನ್ಸ್, 10 ಲಕ್ಷ ಅಪ್ಲಿಕೇಶನ್ಸ್ ಅಂತಾರೆ, ಆಮೇಲೆ 5 ಲಕ್ಷ ಮಂದಿ ಜನ ಬರೀತಾರೆ, ಇದೆಲ್ಲ ಇರುತ್ತೆ. ನಮ್ಗೆ ಬೇಕಾಗಿರೋದು ಒಂದೇ ಒಂದು ಸೀಟು, ಒಂದೇ ಒಂದು ಮೇನ್ ಸೀಟು ಅಥವಾ ಒಂದೇ ಒಂದು ಇಂಟರ್ವ್ಯೂ ಸೀಟು, ಒಂದೇ ಒಂದು ಫೈನಲ್ ಸೀಟು. ಅದೊಂದೇ ಫೋಕಸ್ ಆಗಿಟ್ಕೊಂಡು ಮಾಡಿದರೆ ತುಂಬ ಹೆಲ್ಪ್ ಆಗುತ್ತೆ. ಮತ್ತು ಪಾತ್ ಏನಿದೆಯಲ್ಲ ಅಷ್ಟು ಟಫ್ ಅನ್ಸೋದಿಲ್ಲ, ಈಸಿಯಾಗಿ ನಾವು ಸಾಲ್ವ್ ಮಾಡ್ಬೋದು. ಇದೆಲ್ಲ ನೀವು ಟೈಮ್ ಟೇಬಲ್ ಕರೆಕ್ಟ್ ಹಾಕ್ಕೊಂಡು ಎಂಟರ್ಟೈನ್ಮೆಂಟು ಮತ್ತು ಸ್ಟಡಿಯನ್ನು ಸ್ಟ್ರಿಕ್ಟ್ ಬಾರ್ಡರ್ ಹಾಕ್ಕೊಂಡು ಮಾಡಿದರೆ ತುಂಬ ಹೆಲ್ಪ್ ಆಗುತ್ತೆ. ಇದರಲ್ಲಿ ನೀವು ನಾನೇನು 20 hours ಓದಿ ಅಂತ ಹೇಳಿ ಸ್ಯಾಕ್ರಿಫೈಸಸ್ ಬಗ್ಗೆ ಮಾತಾಡೋದಕ್ಕಿಂತ ಮ್ಯಾನೇಜ್ ಮಾಡೋದು ಕಲಿಬೇಕು ಪ್ರತಿಯೊಬ್ಬರೂ.